कला प्रमोदे देवी पुरे शारदे वरदे देवी पुरे शारदे विद्या माते विद्या प्रमोदे विद्या माते विद्या प्रमोदे विद्यादाते नी माते विद्यादाते नी माते देवी पुरे शारदे वरदे देवी पुरे शारदे वरदे ब्रह्मन रानी लोकद वाणी ब्रह्मन रानी लोकद वाणी वीणा पानी ब्रह्मानी वीणा पानी ब्रह्मानी देवी पुरे शारदे वरदे देवी पुरे शारदे वरदे साहित्य कला प्रमोदे संगीत साहित्य कला प्रमोदे देवी पुरे शारदे देवी पुरे शारदे सरस्वती माता जय जय माता सरस्वती माता जय जय माता सरस्वती माता जय जय माता ಧನ್ಯವಾದಗಳು. ಅದ್ಭುತವಾಗಿ ಪ್ರಾರ್ಥನೆ ನೆರವೇರಿಸಿದಂಥ ಶ್ರೀಮತಿ ಶಶಿಕಲಾ ದಾನಸೂರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಲು ಆಗಮಿಸಿದಂತಹ ಶ್ರೀ IS ಪಾಟೀಲ್ ಸರ್ ಅವರು ಚೇರ್ಮನರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇವರಿಗೆ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ಡಾಕ್ಟರ್ IB ಕೊಟ್ಟೂರು ಶೆಟ್ಟಿ ಅವರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಗಳ ಮೂಲಕ ಒಂದು ಸಭೆಗೆ ವಿಶೇಷವಾದಂತಹ ಸ್ಫೂರ್ತಿಯನ್ನು ನೀಡಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ NM ಬಿರಾದರ್ ಗುರುಗಳು ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರಿಗೆ ಡಾಕ್ಟರ್ HI ತಟ್ಟೀರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಹಾಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸರು, ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರಿಗೆ ಪ್ರೊಫೆಸರ್ SR ಐವಳ್ಳಿಯರವರು ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾನೆ. ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶಂಕರ್ ಬೆಳ್ಳುಬ್ಬಿ ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಇವರಿಗೆ ಡಾಕ್ಟರ್ IB ಕೊಟ್ಟೂರು ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾದ ಇನ್ನೋರ್ವರು ಶ್ರೀ ಸಿದ್ದಣ್ಣ ದಳವಾಯಿ, ಮುಖ್ಯಸ್ಥರು ಜೀನಿಯಸ್ ಅಕಾಡೆಮಿ ಧಾರವಾಡ ಇವರಿಗೆ ಪ್ರೊಫೆಸರ್ SS ಗೋಧಿ ಸರ್ ಅವರು ಪುಷ್ಪವನ್ನು ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಹಕಾರ ನೀಡ್ತಾ ಇರುವಂತಹ ಈ ಕಾರ್ಯಕ್ರಮದ ಅತಿಥಿಗಳಾದಂಥ ಶ್ರೀ ಅಶೋಕ್ ಮಿರ್ಜಿ, ಅಸಿಸ್ಟೆಂಟ್ ಕಮಿಷನರ್ GST ಬೆಂಗಳೂರು ಇವರಿಗೆ ಪ್ರೊಫೆಸರ್ ಶ್ರೀ SS ಗೌಡರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀ ಮಿಥುನ್ G ಪಾಟೀಲ್, ಪುರಸಭೆ ಉಪಾಧ್ಯಕ್ಷರು ರೋಣ್ ಇವರಿಗೆ
ಶ್ರೀ ಅಭಯ್ ಪಾಟೀಲ್ ಸರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೋರದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಅಂತ ಅಂದ್ಕೊಳ್ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ವಿದ್ಯಾರ್ಥಿಗಳೇನು 60-70 ವಯಸ್ಸಿನ ಅಜ್ಜ ಅಜ್ಜಿಯರಲ್ಲ, 16, 18, 20, 25 ವರ್ಷದ ನವತರುಣರು. ಆಗೋ ನೋಡು ಬೆಟ್ಟ ಅಂದ್ರೆ ಒಡೆದು ಪುಡಿ ಪುಡಿ ಮಾಡ್ಲಾ ಅನ್ನುವಂತ ಒಂದು ಚೈತನ್ಯವನ್ನ ಹೊಂದಿದವರು. ನೀವು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಶೋಭೆ ಅಂದ್ರೆ ನಿಮ್ಮ ಜೋರ ಚಪ್ಪಾಳೆಯೇ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವಾಗಿರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತಹ ಡಾಕ್ಟರ್ ಪ್ರಶಾಂತ್ ಜಿ ಪಾಟೀಲ್, ನಿರ್ದೇಶಕರು ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ರೋಣ್, ಇವರಿಗೆ ಶ್ರೀ ಅಕ್ಷಯ್ ಪಾಟೀಲ್ ರವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸಿಕೊಂಡಂತ ಡಾಕ್ಟರ್ IB ಕೊಟ್ಟೂರು ಶೆಟ್ಟಿ, ಪ್ರಾಚಾರ್ಯರು, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಶ್ರೀ VR ಗುದಿಸಾಗರ್ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬರಲಿ ಜೋರಾದ ಚಪ್ಪಾಳೆ. ಶ್ರೀ ಮುತ್ತಣ್ಣ ಸುಂಗಳದವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವರಾಜ್ ನವಲಗುನ್ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಸೂಫ್ ಇಟಗಿ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಳಗವಾಡಿ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೋಮನ್ ಕಟ್ಟಿಮಠ್ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೀರಣ್ಣ ಶೆಟ್ಟರ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗರೇ, ಜೋರಾದ ಚಪ್ಪಾಳೆ. ಈ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವೆಲ್ಲ. ನೀವೆಷ್ಟೊಂದು ಉತ್ಸಾಹ ಭರಿತರಾಗಿದ್ದರೋ ಈ ಕಾರ್ಯಕ್ರಮ ಕೂಡ ಅಷ್ಟೇ ಉತ್ಸಾಹ ಭರಿತವಾಗುತ್ತೆ. ಶ್ರೀ ಅಭಯ್ ಪಾಟೀಲ್ ಸರ್ ಮತ್ತು ಅಕ್ಷಯ್ ಪಾಟೀಲ್ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಗತವನ್ನ ಸ್ವೀಕರಿಸಿದ ಅತಿಥಿ ಮಹೋದಯರಿಗೂ ಮತ್ತು ಸ್ವಾಗತವನ್ನ ಮಾಲಾರ್ಪಣೆ ಮತ್ತು ಪುಷ್ಪ ನೀಡುವ ಮೂಲಕ ನೀಡಿದಂತಹ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. SR ಫೌಂಡೇಶನ್ ರೋಡ್ ಗದಗ ಜಿಲ್ಲೆ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಉಚಿತ ತರಬೇತಿಯ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡೋದಕ್ಕೆ ಶ್ರೀ IS ಪಾಟೀಲ್ ಸರ್ ಅವರು, ಚೇರ್ಮನರು, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಇವರು ಭಾಗಿಯಾಗಿದ್ದಾರೆ. ದಯವಿಟ್ಟು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.